ಶಕ್ತಿ ಯುಕ್ತಿ. ಸಿಂಧೂರ ಕುಂಕುಮ ಇದೆಲ್ಲ ನಮ್ಮ ರಾಷ್ಟ್ರದೊಂದು ಪ್ರತೀಕ. ಸಿಂಧೂರ ಹೆಣ್ಣಿಗೆ ಏನ್ ಬೇಕಾದ್ರೂ ಹೇಳ್ಬೋದು. ಓಕೆ, ಹಂಗಾದ್ರೆ ಅವರಿಗೆ 13 ಟೇಬಲ್ ಹೇಳಕ್ ಹೇಳ್ತೀನಿ. 13 39 13 4 42. ಓ ಮೈ ಗಾಡ್ ಜಿಲ್ಲಾ, ವಾಟ್ ಎ ಕ್ಯಾಲ್ಕುಲೇಷನ್. 14 ಏರ್ಕ್ರಾಫ್ಟ್, ಹಾಟ್ ಏರ್ ಬಲೂನ್, ಪೊಲೀಸ್ ಕಾರ್, ಫೋಕ್ಲಿಫ್ಟ್, ಟ್ರ್ಯಾಕ್ಟರ್. ಎಸ್. 8 ಟೀಚರ್. 14 ಆಗಿದೆ. ಸುಂಟರ ಗಾಳಿ ಸುಂಟರ ಗಾಳಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಕ್ತಿ ಯುಕ್ತಿ. ಮನೇಲಿ ಕೂತು ಕೆಲಸ ಮಾಡಿ ಬೇಜಾರಾಗಿದ್ಯಾ? ಡೈಲಿ ಅಡುಗೆ ಮಾಡು, ಗಂಡನ ಆಫೀಸ್ ಕಳಿಸು, ಇದೇ ಟಾಸ್ಕ್ ಅನ್ನಿಸ್ತಾ ಇದೆಯಾ? ಮಕ್ಕಳನ್ನ ಓದಿಸ್ಬೇಕು, ಶಾಲೆ ಕಳಿಸ್ಬೇಕು, ಲೈಫ್ ಸೆಟಲ್ ಮಾಡಬೇಕು ಅನ್ನೋ ಟಾಸ್ಕ್ ನಿಮ್ಮ ತಲೆ ಮೇಲಿದೆಯಾ? ಅಯ್ಯೋ, ಇಷ್ಟೆಲ್ಲ ಕೆಲಸ ಮಾಡಿನೂ ನನಗೊಂದು ಒಳ್ಳೆ ಬ್ರೇಕ್ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗಿಯೂ ನಿಮಗೆ ಬ್ರೇಕ್ ಜೊತೆಗೆ ಎಂಟರ್ಟೈನ್ಮೆಂಟ್ ಆಗಿ ನಾವು ಹೊತ್ತು ತರ್ತಿದ್ದೇವೆ ಶಕ್ತಿ ಯುಕ್ತಿ. ಹೆಣ್ಣು ಅಡುಗೆ ರೂಮಲ್ಲಿರುವಂತಹ ಎಂಥ ದೊಡ್ಡ ಪಾತ್ರೆಯನ್ನು ಎತ್ತಬರ ಪವರ್ ಲಿಫ್ಟರ್ ಕೂಡ ಹೌದು. ಎಂಥದ್ದೇ ಲೆಕ್ಕ ಕೊಟ್ಟರು ಕೂಡ ಸಾಲ್ವ್ ಮಾಡಬಲ್ಲಂತಹ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮದ ಹೆಸರು ಶಕ್ತಿ ಯುಕ್ತಿ. ಕಳೆದ ವಾರ ನಮ್ಮ ಟಾಸ್ಕ್ನ ರೌಂಡ್ನಿಂದ ಎಲಿಮಿನೇಟ್ ಆಗಿರೋದು ನಾಗರತ್ನ ಹಾಗೂ ಕೃಷ್ಣವೇಣಿ ಅವರು. ಈಗ ಸದ್ಯ ನಾಗರತ್ನ ಹಾಗೂ ಕೃಷ್ಣವೇಣಿ ಅವರ ಪಾರ್ಟ್ನರ್ಸ್ ಇಬ್ಬರು ಸೇರಿ ಒಂದು ಟೀಮ್ ಆಗಿದ್ದಾರೆ. ಸೊ ನಮಸ್ಕಾರ ಆರ್ತಿ ಆ್ಯಂಡ್ ಕನ್ಯಾ ಅವರೇ. ಸೊ ಹೇಗೆ ಅನ್ನಿಸ್ತಿದೆ, ನಿಮ್ಮ ಪಾರ್ಟ್ನರ್ ಕಳ್ಕೊಂಡಿದ್ದೀರಿ? ಬೇಜಾರಾಗ್ತಾ ಇದೆ. ಹಾಂ, ಓಕೆ. ಸೊ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾರೆ ಆರ್ತಿ ಅವ್ರು. ಕನ್ಯಾ ಅವ್ರಿಗೆ ಏನು ಅನಿಸ್ತಿದೆ? ಹೌದು, ಚೆನ್ನಾಗಿ ಅನ್ನಿಸ್ತಾ ಇದೆ. ಹೌದಾ? ಓಕೆ, ಇವ್ರು ಕೊಡಿ. ನೋಡಿ, ಈ ಸರಿ ಏನಾದ್ರು ನಾವು ಎಲ್ಲ ಬರೋ ಇದು ಟಾಸ್ಕಲ್ಲೆಲ್ಲ ವಿನ್ ಆಗೋಣ, ಚೇಂಜ್ ಆಗಿದೆಯಲ್ಲ ಪಾರ್ಟ್ನರ್. ಮಗ್ಗಿ ಎಲ್ಲ ಕಲ್ತ್ಕೊ ಬಂದಿದ್ದೀರಾ? ಟೀಚರ್ ಇಲ್ಲ ಈಗ. ಒಂದು ವಾರ ಟೈಮಲ್ಲಿ ಮಗ್ಗಿ ಕಲ್ತ್ಕೊ ಬರ್ಬೇಕಿತ್ತು ತಾನೆ ನೀವು? ಕಲ್ತ್ಕೊಂಡ್ಬರ್ತೀನಿ. ಕಲ್ತ್ಕೊ ಬರ್ತೀರಾ? ಓಕೆ. ಸೊ ನೀವು ನಮ್ಮ ಡೌಟ್ ಟೀಮ್ ಅಂತ ನಿಮಗೆ ಹೆಸರಿಟ್ಟಿದ್ದೀನಿ. ಏನೇ ಒಂದು ಟಾಸ್ಕ್ ಎಕ್ಸ್ಪ್ಲೇನ್ ಮಾಡಲಿ ಅದರಲ್ಲೊಂದು ನಿಮಗೆ ಡೌಟ್ ಇದ್ದೇ ಇರುತ್ತೆ. ಸೊ ಇವಾಗ ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದೀರಿ? ಪ್ರಿಪೇರ್ ಓಕೆ, ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ. ಒನ್ ವರ್ಡ್ ಆನ್ಸರ್ ಇವ್ರಿಗೆ ಕೊಡಿ. ಮೇಡಮ್, ಹೆಂಗ್ ಪ್ರಿಪೇರ್ ಆಗಿದ್ರಾ? ತಕ್ಕ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ ಅಂತ ನಮಗೆ ಅನಿಸ್ತಾ ಇದೆ. ಹಾ, ಓಕೆ. ಏನ್ ಬಂದ್ರೆ ಹೇಳ್ತೀರಾ? ಹೇಳ್ತೀರಾ? ಸೂಪರ್, ಆಲ್ ದ ಬೆಸ್ಟ್. ನೀವು ಕೆಂಪಿಗೆ ತಕ್ಕನ ಕೆಂಪು ಬಣ್ಣದ ಉಡುಗೆನ ಹಾಕಿದಿರಲ್ಲ? ಹೌದು. ಸೊ ಒಂದೆರಡು ಲೈನ್ ಬಿಡಿ ನೋಡೋಣ. ನನ್ನ ನೀನು ಗೆಲ್ಲಲಾರೆ ಹಾಡ್ಬೋದಾ? ತಿಳಿದು ಬಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು. ನೀವು ಅವಾಗ ಹೇಳ್ಬೇಕು, ಸೋಲಲ್ಲ ಸೋಲೆ ಇಲ್ಲ ಹಾಡಿ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೆ ಎಲ್ಲ ನಿನ್ನ ದಾರಿ ಕಾಯುವಾಗ. ಈಗ ಜೀವನ ರಾಗ ಲಲಲಲಲಲಲಲ, ಹೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮೇಲೆ ನಮ್ಮ ಪ್ರಾಣ ಯುದ್ಧ ಕಾಣ ಹೇಳು. ಸೂಪರ್. ನೋಡಿ, ಇವ್ರು ನನ್ನ ನೀನು ಗೆಲ್ಲಲಾರಿಂದ ನಿಮಗೆ ಸೋಲೆ ಇಲ್ಲ ತನಕ ಬಂದ್ರು. ಸೊ ಇವತ್ತು ಕೂಡ ನಾವು 2 ಇಂಟ್ರೆಸ್ಟಿಂಗ್ ರೌಂಡ್ಸ್ ಜೊತೆಗೆ ಬಂದಿದ್ದೀವಿ. ಸೊ ನಮ್ಮ ಮೊದಲನೇ ರೌಂಡ್ ಆಗಿರುತ್ತೆ ಸ್ಟೋರಿ ಟೆಲ್ಲಿಂಗ್ ರೌಂಡ್. ಒಂದು ಇಲ್ಲಿ ನಿಮಗೆ ಇಮ್ಯಾಜಿನರಿ ಸಿಚುವೇಶನ್ ಇರಲ್ಲ, ನಾವು ತೆರೆ ಮೇಲೆ ತೋರಿಸುವಂತಹ ಚಿತ್ರನ ನೋಡ್ಬಿಟ್ಟು ಕತೆ ಹೇಳಬೇಕು. ಹೇಗೆ ಅಂದರೆ, ಇವಾಗ ನಾನೇನೋ ಒಂದು ಇಮೇಜ್ ಹಾಕಿದ ತಕ್ಷಣ ಯಾರು ಫಸ್ಟ್ ಕತೆ ಕ್ರಿಯೇಟ್ ಮಾಡ್ತಿರೋ ಅವ್ರು ಬಂದು ಪಂಪ್ ಹೊಡೆದು ಸ್ಟಾರ್ಟ್ ಮಾಡಬೇಕು. ಆ ಕಥೆಯಲ್ಲಿ ಚಿತ್ರಕ್ಕೆ ವ್ಯಾಲಿಡ್ ಆಗಿರೋ ಅಂಶಗಳಿರಬೇಕು, ಯಾವುದೇ ರಿಪಿಟೇಟಿವ್ ವರ್ಡ್ಸ್ ಇರಬಾರ್ದು, 5 ಸೆಕೆಂಡ್ ಪಾಸ್ ಮಾಡಬಾರ್ದು. ಸೊ ನೀವು 5 ಸೆಕೆಂಡ್ ಪಾಸ್ ಮಾಡಿ ರಿಪಿಟೇಟಿವ್ ವರ್ಡ್ಸ್ ಇದ್ದರೆ ಆಪೋಸಿಟ್ ಇರುವಂತಹ 2 ಟೀಮ್ಗಳಿಗೆ ಇವ್ರು ಚೆನ್ನಾಗಿ ಹೇಳ್ತಿಲ್ಲ ಅಂದಾಗ ಅವ್ರು ಮತ್ತೆ ಬಂದು ಪಂಪ್ ಮಾಡಿ ಆ ಕಥೆನ ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರ ಕಥೆಯಲ್ಲೂ ಏನಂತ ಹುರುಳಿಲ್ಲ, ಅವರು ತಪ್ಪು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟ್ ಟೀಮ್ ಅವ್ರು ಬಂದುಬಿಟ್ಟು ಪಂಪ್ ಮಾಡ್ಬೋದು. ಅವ್ರ ಕತೆ ಕರೆಕ್ಟಾಗೂ ಹೇಳ್ತಿದ್ದಾರೆ, ವರ್ಡ್ಸ್ನ ರಿಪೀಟೂ ಮಾಡ್ತಾ ಇಲ್ಲ, ಆದರೂ ಬಂದು ಪಂಪ್ ಮಾಡಿದ್ರೆ ಏನಾಗುತ್ತೆ? ಮೈನಸ್. ಓಕೆ, ಕ್ಲಿಯರ್? ಎಸ್. ಸೊ ನಮ್ಮ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣವಾ? ಸೊ ಆರ್ ಯು ರೆಡಿ? ಸೂಪರ್. ಸೊ ನಾವು ಇವತ್ತಿನ ರೌಂಡ್ ಸ್ಟಾರ್ಟ್ ಮಾಡ್ತಿದ್ವಿ. ನಮ್ಮ ಮೊದಲ ರೌಂಡ್ ಸ್ಟೋರಿ ಟೆಲ್ಲಿಂಗ್ ರೌಂಡ್. ಕ್ಯಾನ್ ವಿ ಹ್ಯಾವ್ ದ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್?
ಚಿತ್ರ ಬಂದಿದೆ, ಯಾರು ಫಸ್ಟ್ ಹೋಗಿ ಬೆಲ್ ಮಾಡ್ತೀರಾ ನೋಡಿ. ಚಿತ್ರ ನೋಡಿ ಬೆಲ್ ಮಾಡಿ ಕತೆ ಸ್ಟಾರ್ಟ್ ಮಾಡಬಹುದು. ಯಾರು ಬೆಲ್ ಮಾಡ್ತಾ ಇಲ್ವಲ್ಲ, ಯಾಕೆ? ಹಾ ಓಕೆ ಮೇಡಮ್ ಸ್ಟಾರ್ಟ್ ಮಾಡಿ. ಇವಳು ಪಿಂಕಿ ಅಂತ, ಅವಳ ಹತ್ರ ಸಾಕು ನಾಯಿಗಳಿದೆ, ನಾಯಿ ಮರಿಗಳಿದೆ. ರೋಡಲ್ಲಿ ಇನ್ನೊಂದು ಚಿಕ್ಕದೊಂದು ಯಾವುದೋ ಒಂದು ಮರಿ ರೋಡನ್ನ ಕ್ರಾಸ್ ಮಾಡ್ತಾ ಇದೆ. ಅದನ್ನ ನೋಡಿ ಅದ್ರ ಜೊತೆಲಿ ಪಿಂಕಿ ಹತ್ರ ಇರುವಂತ ಚಿಂಟು ಆ ನಾಯಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅದ್ರ ಹಿಂದೆ ಹೋಗ್ತಾ ಇದೆ. ಇವಳು ಪಿಂಕಿ ನೀ ಹೋಗ್ಬೇಡ ಅಂತ ಅಂದ್ಬಿಟ್ಟು ಚಿಂಟು ಬಾಲ ಹಿಡ್ಕೊಂಡು ಎಳಿತಾ ಇದೆ. ಅದ್ರ ಜೊತೆನಲ್ಲಿ ಅವಳು ಇನ್ನೊಂದು ಸಾಕು ನಾಯಿ ಟಾಮಿ ಅವಳ ಜೊತೆಲೆ ಓಡ್ ಬರ್ತಾ ಇದೆ. ಏನ್ ಮಾಡಿದ್ರು ಅವನು ಹೋಗ್ತಾನೆ ಇಲ್ಲ, ನಾಯಿ ಹಿಂದೆನೆ ಹೋಗ್ತೀನಿ ಅಂತ ಓಡ್ತಾ ಇದ್ದಾನೆ. ಹಂಗೆ ಎದುರುಗಡೆ ಹೋಟೆಲ್ ಇದೆ, ಹೋಟೆಲ್ ಅಲ್ಲಿ ಎಲ್ಲ ಜನಗಳೆಲ್ಲ ಇದ್ ಮಾಡ್ತಾ ಇದಾರೆ, ಅಕ್ಕಪಕ್ಕದಲ್ಲೆಲ್ಲ ಜನಗಳು ಓಡಾಡ್ತಾ ಇದಾರೆ. ಸ್ಟೋರಿ ಕೇಳಿಸ್ಕೊತಿದ್ದೀರಾ? ಯಾರು ಕರೆಕ್ಟ್ ಆಗಿ ಮಾತಾಡ್ತಾರಾ? ಅವ್ನಿಗೆ ಯಾರು ಕಸ್ಟಮರ್ಸ್ ಇಲ್ವಲ್ಲ ಅಂತ ಹಂಗ್ ಹುಡುಕ್ತಾ ಇದ್ದಾನೆ. ಇನ್ನ ಇಬ್ರು ಕೇರೆ ಮಾಡ್ದೆ ಏನು ನಮ್ದೇ ಫ್ರೆಂಡ್ಶಿಪ್ ಅಂತ ಅವ್ರಿಬ್ರು ಮಾತಾಡ್ತಾ ಇದಾರೆ, ರೆಡ್ ಶರ್ಟ್ ಮತ್ತೆ ಬ್ಲೂ ಶರ್ಟ್. ಚರ್ಚಿನ ಮುಂದ್ಗಡೆ ಎಲ್ಲ ಜನಗಳೆಲ್ಲ ಹೋಗ್ತಾ ಇದಾರೆ. ರೋಡ್ ಸೈಡ್ ಅಲ್ಲಿ ಗ್ರೀನ್ ಕಲರ್ ಗಿಡ ಇದೆ, ಅದರಲ್ಲಿ ರೆಡ್ ಹೂಗಳು ಅರಳಿದೆ. ಆಮೇಲೆ ರೋಡ್ ಅಲ್ಲೆಲ್ಲ ಚೆಕ್ಸ್ ಬಾಕ್ಸ್ ಇದು ಕಾಣಿಸ್ತಾ ಇದೆ. ನಾವು ಅದನ್ನ ನೋಡ್ತಾ ಇದ್ರೆ ಬಿಲ್ಡಿಂಗ್ ಇದೆ ಒಂದು, ಆ ಬಿಲ್ಡಿಂಗ್ ಬಾಲ್ಕನಿನಲ್ಲೂ ಸಹಿತ ಗಿಡಗಳಿದೆ. ನೀಲಿ ಕಲರ್ ಪರದೆ ಹಾಕಿದ್ದಾರೆ ಕಿಟಕಿನಲ್ಲಿ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಕ್ ಕೇಳಿಲ್ಲ, ನೀವು ಕತೆ ಹೇಳ್ಬೇಕು. ನೀವು ಕತೆ ತಪ್ಪು ಹೇಳ್ತಿದ್ರೆ ಬಂದ್ ಬೆಲ್ ಮಾಡಿ, ನೀವು ಬೆಲ್ ಮಾಡಿ ನೀವು ಕತೆ ಸ್ಟಾರ್ಟ್ ಮಾಡಿ. ಪಿಂಕಿ ಹೋಗಿ ಚಿಂಟುನ ಎಳಿತಾನೆ ಇದ್ದಾಳೆ. ಓಕೆ, ಸೊ ಕತೆ ಚೆನ್ನಾಗಿ ಹೇಳ್ತಾ ಇದ್ರು, ಬಟ್ ಎಕ್ಸ್ಪ್ಲನೇಷನ್ ಹೋದ್ರು. ಕಂಟಿನ್ಯೂ ಮಾಡಿ. ಮುಂದೆ ಆ ನಾಯಿ ಈ ನಾಯಿ ಜೊತೆಲಿ ಮುಂದೆ ಹೋಗುತ್ತೆ. ಆಮೇಲೆ ಅವ್ರು ಸರಿಯಾಗಿ ಹೇಳ್ತೀರ ಅಂದ್ರೆ ಬೇರೆಯವ್ರು ಬೆಲ್ ಮಾಡಿ ಕಂಟಿನ್ಯೂ ಮಾಡ್ಬೋದು ನೀವು. ಕಂಟಿನ್ಯೂ ಮಾಡಿ. ರೋಡ್ ಸೈಡ್ ಎಲ್ಲ ತಿಂದು ಒಳ್ಳೆಯದು ಊಟ ಸಿಕ್ಕಲ್ಲ, ಹೋಟೆಲಲ್ಲೆಲ್ಲ ವೇಸ್ಟ್ ಅದು ಹಾಕಿರ್ತಾರೆ, ಅದು ಹೆಲ್ತಿ ಇರಲ್ಲ, ಅದನ್ನ ತಿನ್ಬೇಡ. ಅದೆಲ್ಲ ಬೇರೆ ಹಿಂದೆ ಓಡೋಗ್ಬೇಡ. ಅಲ್ಲಿ ಇಲ್ಲಿ ಓಡೋದು ಗಾಡಿ ಎಲ್ಲ ಬರುತ್ತೆ, ಇಲ್ಲಿ ಗಾಡಿ ಬಂದು ನಿನ್ಗೇನಾದ್ರು ಪ್ರಾಬ್ಲಮ್ ಆಗುತ್ತೆ. ನಾಯಿ ಹಿಡ್ಕೊಂಡೋಗೋರು ಬರ್ತಾರೆ, ಹುಷಾರು ಅಂತ ಮನೆಗೆ ಹೋಗೋಣ ಅಂತ ಅವ್ಳು ಕರ್ಕೊಂಡು ಹೋಗ್ತಿರ್ತಾಳೆ. ಸೊ ಅಷ್ಟರಲ್ಲಿ ಬೇರೆ ನಾಯಿ ಎಲ್ಲ ಬರ್ತಾಳೆ, ಅದು ನೋಡ್ಬಿಟ್ಟು ಅದಕ್ಕೆ ಆಸೆ ಆಗುತ್ತೆ, ಹೊಸ ಫ್ರೆಂಡ್ ಯಾವುದೋ ನಾಯಿ ಸಿಗ್ತಿದೆ ಅಂತ ಅದರಿಂದ ಹೋಗುತ್ತೆ. ಅವಳು ಬೇರೆ ನಾಯಿ ಯಾವುದನ್ನು ಅಲ್ಲಿ ಬರ್ತಾ ಇರಲ್ಲ, ಇರೋದೇ 3 ನಾಯಿ. ಅದು ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇರೋದು ನೋಡಿ, ಅದ್ರ ಹಿಂದೆನೆ ಓಡ್ತಾ ಇರೋದ್ರಿಂದ ಅವಳು ಅದ್ರ ಹಿಂದೆ ಓಡ್ತಾ ಇರ್ತಾಳೆ ಹೊರತು ಬೇರೆ ಇಲ್ಲ. ಅದಕ್ಕೆ ಏನಂದ್ರೆ ಸೇಫ್ ಆಗಿ ತನ್ನ ನಾಯಿನ ತನ್ನ ಮನೆ ಕರ್ಕೊಂಡು ಹೋಗ, ಬೇರೆ ನಾಯಿಗಳ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಕ್ ಕೊಡ್ಬಾರ್ದು, ಬೇರೆಯವ್ರ ಜೊತೆಗೆ ಸೇರ್ಬಾರ್ದು ಅಂತ. ಎಲ್ಲರೂ ಒಂದೇ ತರ ಇರಲ್ಲ, ಒಳ್ಳೆ ಜನಗಳೇ ಇರಲ್ಲ ಅಂತ ಅವಳು ಅಂತ ಇರ್ತಾಳೆ. ಕಂಟಿನ್ಯೂ. ಅವಳು ಅಲ್ಲಿಂದ ಆ ನಾಯಿನೂ ನಿಮ್ ಜೊತೆನೆ ಫ್ರೆಂಡ್ಸ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳಿ 3 ನಾಯಿನೂ ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಸಾಕ್ತಾಳೆ. ಅವಳು ಮನೆ ಕರ್ಕೊಂಡು ಹೋಗೋ ಯೋಚನೆನೆಲ್ಲ ಅವಳಿಗೆ ಬರೀ ತನ್ನ ನಾಯಿನ ತಡಿಬೇಕು, ಅದ್ರ ಜೊತೆ ತಡಿಬೇಕು ಅನ್ನೋದೇ ಅವಳು ಆದ್ಯತೆ. ನಾಯಿನ ಕರ್ಕೊಂಡು ನೆಕ್ಸ್ಟ್ ಇಮೇಜ್ ಬರ್ಲಿ ಪ್ಲೀಸ್. ಓಕೆ, ಯಾರು ಬೆಲ್ ಮಾಡ್ತೀರಾ? ಕಂಟಿನ್ಯೂ. ಕತೆ ಸ್ಟಾರ್ಟ್ ಮಾಡಿ. ತಾತ ರೋಡು ದಾಟಕ್ಕೆ ಆಗ್ತಾ ಇರಲ್ಲ, ಅವಳು ರೋಡಲ್ಲಿ ತಾತನ್ ದಾಟ್ಸೋಣ ಅಂತ ಹೇಳಿ ದಾಟಿಸ್ತಾ ಇದ್ದಾಳೆ. ದಾಟಿಸ್ಬಿಟ್ಟು ಏನೋ ಒಂದು ನನ್ನ ಕೈಯಲ್ಲಿ ಆಗಂತ ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ. ತುಂಬಾ ಒಳ್ಳೆ ಹುಡುಗಿ ಅವಳು. ಇದೇ ತರ ಒಳ್ಳೊಳ್ಳೆ ಕೆಲಸಗಳನ್ನ ಅವಳು ಮಾಡ್ತಾ ಇರ್ತಾಳೆ. ತಾತ ರೋಡ್ ಕ್ರಾಸ್ ಮಾಡ್ತಾ ಇದ್ದಾಗ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಗೇನೆ ಅವಳ ಆಸೆ ಏನು ಅಂದ್ರೆ, ಅವಳ ಇದು ಅಭಿಪ್ರಾಯ ಏನು ಅಂದ್ರೆ, ವಯಸ್ಸಾದ ಬೇರೆಯವ್ರ ಬಗ್ಗೆ ತೋರ್ಸೋ ಕಾಳಜಿ ಅವಳದು. ವಯಸ್ಸಾದವ್ರಿಗೆ ಕತೆ ಬರ್ಬೇಕು, ಮಾರಲ್ಲ ಕತೆ ಬರ್ಬೇಕು. ಅವಳು ಈ ತಾತನ್ ನೋಡಿದ್ಮೇಲೆ ಅವಳು ಗೊತ್ತಾಯ್ತು, ಇವ್ರನ್ನೆಲ್ಲೋ ನೋಡಿದೀನಿಲ್ಲ ಅಂತ. ಎಲ್ಲಿ ನೋಡಿದ್ರೆ ಇವ್ರ ತಾತನ್ ಫ್ರೆಂಡ್ ಅವರು. ನನ್ ತಾತನ್ ಫ್ರೆಂಡ್ ಅಲ್ವಾ, ನೋಡಿದೀವಲ್ಲ ಫಂಕ್ಷನ್ ಅಲ್ಲೆಲ್ಲ. ಹಾಯ್ ಅಂಕಲ್, ಯಾವಾಗ ತಾತ ಎಲ್ಲಿ ಈ ಕಡೆ ಓಡಾಡ್ತೀರ ಅಂದ್ರೆ, ಸ್ವಲ್ಪ ಹುಷಾರಿಲ್ಲಮ್ಮ, ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇವರು ಬನ್ನಿ ನನ್ನ ಕಾರ್ ಇದೆ, ನಾನು ಡ್ರಾಪ್ ಮಾಡ್ತೀನಿ, ನಾವಿಬ್ಬರು ನಿಮ್ ಕರ್ಕೊಂಡು ಹೋಗ್ತೀನಿ, ಹಾಗೆ ನಮ್ ತಾತನ್ನು ಮೀಟ್ ಮಾಡೋಣ. ನಮ್ ತಾತ ನಿಮ್ ಬಗ್ಗೆ ತುಂಬಾ ಸ್ಟೋರೀಸ್ ಹೇಳಿದ್ದಾರೆ. ಸೊ ಇದು ಅಂದ್ಬಿಟ್ಟು ಅವಳ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ನೋಡಿದ್ರೆ ಆ ತಾತ ಯಾರು ಅಂದ್ರೆ ಅವ್ರ ತಂದೆ ತಮ್ಮನೇ ಸೋದ್ರ ಮಾವ ಆಗ್ಬೇಕು. ಆ ತಾತ ತಂದೆ ತಮ್ಮ ಸೋದರ ಅವಳ ಅಜ್ಜಿ ಇರ್ತಾರಲ್ಲ,
ಅಜ್ಜಿನ ಅವ್ರ ಅಮ್ಮನ ಅಣ್ಣ ಆಗಿರ್ತಾರೆ, ಅವರು ಸೋದರ ಮಾವ ಆಗ್ತಾರೆ. ಓಕೆ. ಸೊ ಅವ್ರ ಮಾವ ಆಗಿದ್ರು ಅವ್ರಿಗೆ ಮೊದಲೇ ಏನೋ ಒಂದು ಕಾಯಿಲೆ ಇರುತ್ತೆ, ಅದರಿಂದ ಅವ್ರನ್ನ ಜೀವಂತವಾಗಿ ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದರಿಂದ ಅವ್ರ ಮನೆಗೆ ಕರ್ಕೊಂಡು ಅಲ್ಲಿ ಯಾರು ಅವರಿಬ್ರು ಸಂಬಂಧಿಕರ ತರ ಕಾಣಿಸ್ತಾ ಇಲ್ಲ. ಅವಳು ದಾರಿನಲ್ಲಿ ಬರುತ್ತಿರುವಂತ ವಯಸ್ಸಾದವರಿಗೆ ಹೆಲ್ಪ್ ಮಾಡೋದು ಅವಳ ಮೊರಾಲಿಟಿ ಆಗಿರುತ್ತೆ, ಅದಕ್ಕೋಸ್ಕರ ಅವಳು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಓಕೆ ಓಕೆ ಓಕೆ, ಸೂಪರ್ 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 ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಇಮೇಜ್ ಹೋಗೋಣ. ಕ್ಯಾನ್ ವಿ ಹ್ಯಾವ್ ದ ನೆಕ್ಸ್ಟ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್? ಓಕೆ, ನೋಡಿ 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 ನೋಡಿ, ಕ್ವಿಕ್ 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 ಕ್ವಿಕ್. ಹಾ, ಅಜ್ಜಿ ಇದಾರೆ, 6 ಜನ ಮಕ್ಕಳಿದ್ದಾರೆ. ಅಜ್ಜಿಗೆ ವಯಸ್ಸಾಗಿದೆ ಪಾಪ, ಮಕ್ಕಳು 5 ಮಕ್ಕಳು. 5 ಮಕ್ಕಳು. ಮಕ್ಕಳಿಗೆ ಇವಾಗ ಏನು ಅಂತಂದ್ರೆ ಅಜ್ಜಿಗೆ ಹೆಲ್ಪ್ ಮಾಡ್ಬೇಕು ಅಂತ. ಪಾಪ ಅಜ್ಜಿ ಏನೋ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಿದ್ರೆ ಅಜ್ಜಿಗೆ ತಗೊಂಡೋಗಿ ಕಷ್ಟ ಆಗತ್ತೆ ಅಂತ ದಾರಿಲಿ ಹೋಗ್ತಾ ಇರೋ ಮಕ್ಕಳು ಅವ್ರಿಗೆ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಕಂಟಿನ್ಯೂ. ಅಜ್ಜಿಗೆ ಫಂಕ್ಷನ್ ಮಾಡ್ಬೇಕು ಅಂತ ಮಕ್ಳಿರ್ತಾರೆ. ಏನ್ ಫಂಕ್ಷನ್? 100 ಇಯರ್ಸ್ ಆಗಿರುತ್ತೆ ಅಜ್ಜಿಗೆ. ಸೊ ಅವ್ರು ಏನ್ ಮಾಡಿ ಬರ್ಡೇ ಕಂಟಿನ್ಯೂ. ಅದು ಅಜ್ಜಿದು ಬರ್ತಡೇ ಇರುತ್ತೆ, ಹಾಗಾಗಿ ಎಲ್ಲ ಮಕ್ಕಳು ಸೇರಿ ಅವ್ರಿಗೆ ಗಿಫ್ಟ್ ತಗೊಂಡೋಗಿ ಕೊಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಅಜ್ಜಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಜ್ಜಿಗೆ ಪಾಪ ಯಾರು ಇಲ್ಲ, ತಾತ ತೀರೋಗಿದ್ದಾರೆ, ಮಕ್ಕಳು ಎಲ್ಲ ಫಾರಿನ್ ಅಲ್ಲಿ ಇದ್ದಾರೆ, ಯಾರು ಇಲ್ಲ, ಒಬ್ಬರೇ ಇದ್ದಾರೆ. ಅವ್ರ ಪಕ್ಕದಲ್ಲಿರೋ ಅಕ್ಕಪಕ್ಕ ಮಕ್ಕಳನ್ನ ಯಾವಾಗ್ಲೂ ಮುದ್ದು ಮಾಡಿ ಚಾಕ್ಲೇಟ್ಸ್ ಕೊಟ್ಟು ಇದ್ ಮಾಡ್ತಾರೆ. ಒಂದಿನ ಬರ್ತ್ಡೇ ಅಂತ ಮಕ್ಕಳಿಗೆ ಯಾರಿಗೂ ಹೇಳಿರಲ್ಲ, ಆದ್ರೂ ಅವ್ರು ತಿಳ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಸರ್ಪ್ರೈಸ್ ಆಗಿ ಗಿಫ್ಟ್ಸ್ ಎಲ್ಲ ತಗೊಂಡು ಸ್ಟೋರಿ ಡೆವಲಪ್ ಮಾಡ್ಬೇಕು ನೀವು. ಡೆವಲಪ್ ಕಂಟಿನ್ಯೂ. ಅದಕ್ಕೆ ಹಾಗಾಗಿ ಅಜ್ಜಿಗೆ ಹೇಳಿ ಅವರೆಲ್ಲ ಪ್ರೀತಿಯಿಂದ ಕರ್ಕೊಂಡು ಆಯ್ತು ಬನ್ನಿ ಅಜ್ಜಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಪಾರ್ಟಿ ಕೊಟ್ಟು ಹೋಗ್ತಾರೆ. ಅಲ್ಲ, ಅವ್ರ ಮನೆಗಳಿಗೆ ಅಜ್ಜಿ ಒಬ್ಬರು ಎಷ್ಟು ಮನೆಗೆ ಅಂತ ಹೋಗಕ್ಕಾಗತ್ತೆ? ಅವ್ರೆಲ್ಲಾರು ಒಂದು ಮನೆ ಕರ್ಕೊಂಡು ಹೋಗ್ತಾರೆ. ಒಂದೇ ಮನೆಗೆ ಅವರೆಲ್ಲ ಬೇರೆ ಬೇರೆ ಮನೆ ಮಕ್ಕಳು. ಒಂದೇ ಮನೇಲಿ 5 ಜನ ಮಕ್ಕಳು ಇರಕ್ಕಾಗಲ್ಲ. ಈಗಿನ ಕಾಲದಲ್ಲಿ 2 ಜನ ಮಕ್ಕಳು ಇರೋದೇ ಎಷ್ಟಾಗಲ್ಲ, 5 ಜನ ಎಲ್ಲರೂ ಸೇರಿ ಅಜ್ಜಿಗೋಸ್ಕರ ಮಾಡ್ಬೇಕು. ಅದ್ರಲ್ಲಿ ಅಜ್ಜಿನ ಹೆಲ್ಪ್ ಮಾಡ್ತಾ ಇದಾರೆ ಮಕ್ಕಳುಗಳು ಅಷ್ಟೇ ಹೊರತು ಇದ್ರಲ್ಲಿ ಯಾವ್ದು ಅಜ್ಜಿನ ಯಾರನ್ನ ಮನೆ ಕರ್ಕೊಂಡು ಹೆಲ್ಪ್ ಮಾಡ್ತಾ ಇರೋದೇ ಮೇನ್ ಇದು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನಮ್ಮ ನೆಕ್ಸ್ಟ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ತುಂಬಾ ಚೆನ್ನಾಗಿದೆ, ನೀವು ಡೆವಲಪ್ ಮಾಡಿದ್ರೆ ಇದನ್ನ. ಹಾ, ಹೇಳಿ. ಎಲ್ಲರೂ ಸ್ಕೂಲ್ ಫ್ರೆಂಡ್ಸ್, ಎಲ್ಲರೂ ಒಂದ್ಸಲ ಸಿಗ್ತಾರೆ. ಒಂದು 50 ವರ್ಷ ಆದ್ಮೇಲೆ ಎಲ್ಲರೂ ಸಿಕ್ಬಿಟ್ಟು ಒಂದು ದಿನ ಎಲ್ಲರೂ ಗೆಟ್ ಟುಗೆದರ್ ಆಗ್ಬೇಕು ಅಂತ ಕೆಲವರು ಅವ್ರ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಜೊತೆಲಿ. ಆಮೇಲೆ ಒಂದು ಫೈರ್ ಕ್ಯಾಂಪ್ ಮಾಡಿಬಿಟ್ಟು ಒಂದು ನೈಟ್ ಔಟ್ ಅಂತ ಹೇಳ್ಬಿಟ್ಟು ಇರ್ತಾರೆ ಅವರು. ಇದು ಎಲ್ಲರೂ ಸೇರಿ ಮಕ್ಕಳು ಮೊಮ್ಮಕ್ಕಳು ಅಂತಲ್ವಾ, ಎಲ್ಲ ಫ್ರೆಂಡ್ಸ್ಗಳು ಸೇರಿ ಹೊರಗಡೆ ಕ್ಯಾಂಪ್ ಫೈರ್ ಹಾಕೊಂಡು ಎಂಜಾಯ್ ಮಾಡ್ತಾ ಇದಾರೆ. ನಮ್ಮ ಮಕ್ಳು ಹಿಂಗೆ ಎಲ್ಲರೂ ನಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ಫಾರಿನ್ ಹೊರಟೋಗಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ, ನಮ್ಮನ್ನ ನೋಡ್ಕೊಳ್ಳೋರು ಯಾರಿಲ್ಲ. ಈಗ ನಾವುಗಳೇ ಇದೀವಿ, ನಾವುಗಳೇ ಎಲ್ಲ ಒಂದಾಗ್ಬಿಟ್ಟು ಚೆನ್ನಾಗಿ ಇರೋಣ, ಚೆನ್ನಾಗಿ ಈ ತರ ಪಾರ್ಟಿ ಮಾಡಿ. ಅದಕ್ಕೋಸ್ಕರನೇ ಅವ್ರು ಪಾರ್ಟಿ ಮಾಡ್ತಾ ಇದಾರೆ ಅಂತಾನೆ ಹೇಳಿದ್ದು. ಇದಾದ್ಮೇಲೆ ಎಲ್ಲರೂ ಡಿಸೈಡ್ ಮಾಡ್ತಾರೆ, ಎಲ್ಲರೂ ಸೇರಿ ಒಂದ್ ಮನೇಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ನೆಕ್ಸ್ಟ್ ಹೌದು ಒಂದೇ ಒಂದ್ ಮನೇಲಿ ಎಲ್ಲರೂ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಇಷ್ಟು ದಿವಸ ನಾವು ಫ್ಯಾಮ್ಲಿ ಗಂಡ ಮಕ್ಕಳು ಅಂತೆಲ್ಲ ಮಾಡಿದ್ರಿ, ಇನ್ಮೇಲೆ ನಮ್ಮ ಟೈಮು. ಸೊ ನಾವೇನಾದರೂ ಎಂಜಾಯ್ ಮಾಡೋಣ, ನಮ್ಮ ಫ್ಯೂಚರ್ನ ನಾವು ಬೇರೆದೇನಾದರೂ ರೂಢಿಸ್ಕೊಳ್ಳೋಣ ಅಂತ ಕುತ್ಕೊಂಡೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಸೊ ನಾವು ಬೇರೆ ಏನು ಟ್ರಿಪ್ ಹೋಗೋಣ, ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಳ್ಳೋಣ, ಎಲ್ಲರೂ ಒಂದೇ ಥರ ಒಂದು ಊಟ ಮಾಡೋಣ, ಎಲ್ಲರೂ ಒಂದು ಕಡೆ ಸೇರಿ ಒಂದು ಬೇರೆ ಜಾಗಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಹಾಕ್ತಿದ್ದಾರೆ. ಇವ್ರು ಮೊದಲಿಂದ ಪ್ಲಾನ್ ಮಾಡ್ತಿದಾರಲ್ವಾ, ಇದನ್ನ ಡೆವಲಪ್ ಮಾಡಿ ನೀವು ಮುಂದೆ ತಗೊಂಡು ಹೋಗ್ಬೇಕು. ಅವ್ರು ನೆಕ್ಸ್ಟ್ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇವತ್ತು ಕ್ಯಾಂಪ್ ಫೈರ್, ನೆಕ್ಸ್ಟ್ ಬೀಚ್ಗೆ ಹೋಗೋಣ, ಮೌಂಟೈನ್ಗೆ ಹೋಗೋಣ, ಆ ತರ ಪ್ಲಾನ್ ಮಾಡ್ತಿದ್ದಾರೆ. ನೀವು ಡೆವಲಪ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಇಮೇಜ್ ಬಂದಿದೆ. ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ. ಈಗಿನ ಜನ್ರೇಷನ್ ಮಕ್ಕಳು ಮಣ್ಣಲ್ಲಿ ಆಟ ಆಡಲ್ಲ, ಆದರೆ ತುಂಬ ಖುಷಿ ಆಯಿತು. ಮಣ್ಣು ಕೂಡ ಒಳ್ಳೆಯದು, ಹೀಗೆ ಆಟ ಆಡ್ತಾ ಇರಲಿ. ಮನೆ ಕಟ್ಟೋದು ಅದೆಲ್ಲ ಮಣ್ಣಲ್ಲೇ ಕಲಿಬಹುದು ಮಕ್ಕಳು. ಸೊ ಅವರು ಈ ಥರ ಆಡ್ತಾ ಇದ್ದಿದ್ದು ಮೊದಲು ಹಿಂದಿನ ಕಾಲದಲ್ಲಿ. ಈಗ ಈ ಥರ ಒಂದು ಇದು ನೋಡಿದಾಗ ನಮಗೆ ಖುಷಿ ಆಯಿತು. ಇದ್ರ ಜೊತೆಲಿ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಹಿಂದೆ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಇವಾಗ ಅವ್ರಿಗೆ ಪ್ರಕೃತಿ ಜೊತೆಯಲ್ಲಿ ಮಕ್ಕಳು ಇರಬೇಕು. ಪ್ರಕೃತಿ ಅಂದರೆ ಗೊತ್ತಾಗಬೇಕು ಮಕ್ಕಳಿಗೆ ಮುಂದೆ. ಈಗಿನ ಕಾಲದಲ್ಲಿ ಮಕ್ಕಳು ಯಾರು ಮಣ್ಣಲ್ಲಿ ಆಟ ಆಡಲ್ಲ ಅಂತ ಒಂದು ಪ್ಲೇ ಹೋಮಲ್ಲಿ ಟ್ರಿಪ್ ಕರ್ಕೊಂಡೋಗಿದ್ದಾರೆ, ಫೀಲ್ಡ್ ಟ್ರಿಪ್ಪಿಗೆ. ಅವ್ರಿಗೆ ಮಣ್ಣು ನೋಡಿ ಆಶ್ಚರ್ಯ, ಇದರಲ್ಲೂ ಆಟ ಆಡ್ಬೋದಾ, ಇದರಲ್ಲೂ ಟೈಮ್ ಪಾಸ್ ಮಾಡ್ಬೋದಾ ಅಂದ್ಕೊಂಡು ಎಲ್ಲರೂ ಸೇರಿ ಖುಷಿಯಿಂದ ಮಣ್ಣಲ್ಲಿ ಎಲ್ಲ ಆಟ ಆಡ್ತಾ ಇದ್ದಾರೆ. ಈ ನೆಕ್ಸ್ಟ್ ಟೈಮ್ ಹೇಳ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ನಾವು ಇದೇ ಥರ ಆಡಬೇಕು, ಫೋನು ಟಿ ವಿ ಎಲ್ಲ ಇನ್ಮೇಲೆ ಬೇಡ, ಔಟ್ಡೋರ್ ಗೇಮ್ಸಲ್ಲೇ ಖುಷಿ ಅಂತ ಈ ಜನ್ರೇಷನಲ್ಲೂ ಅವ್ರಿಗೆ ಯೋಚನೆ ಬರ್ತಾ ಇದೆ.
ಅದು ಹಾಗೆ ಪ್ರಕೃತಿಗೆ ಬಿಡಬೇಕು ಮಕ್ಕಳನ್ನ, ಮಕ್ಕಳು ಅಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿ ಎಲ್ಲ ನೋಡ್ಬೇಕು ಅವರು, ಹೂವು ಹಣ್ಣು ಗಿಡ ಎಲ್ಲ. ಈಗ ಬಿಡದೆ ರೂಮ್ ಒಳಗೆ ಕೂಡ್ತಾರೆ, ಬಿಡಬೇಕು ಅಂತ. ಥ್ಯಾಂಕ್ ಯು. ಸೊ ರೌಂಡ್ 1 ಸ್ಟೋರಿ ಟೆಲ್ಲಿಂಗ್ನ ತುಂಬ ಚೆನ್ನಾಗಿ ಆಡಿದ್ರಿ. ನನಗೇನು ಖುಷಿ ಅಂತ ಹೇಳಿದ್ರೆ, ಸ್ಟೋರಿ ಸ್ಟಾರ್ಟ್ ಆದ ತಕ್ಷಣ ಆ ಸ್ಟೋರಿನ ಪಾಪ ನೀವು ಅಲ್ಲೇ ನಿಲ್ಲಿಸ್ತಾ ಇದ್ದೀರಲ್ಲ. ಅವರು ಇಲ್ಲ ನಾನು ಅದೇ ಹೇಳಿದೆ ಅಂತ ನಿಮ್ಮನ್ನ ನನಗೆ ಎಲೆಕ್ಷನ್ ನಿಲ್ಲಿಸ್ಬೇಕಂದ್ರೆ ತುಂಬ ಆಸೆ ಆಗ್ತಾ ಇದೆ. ಸೊ ವೆರಿ ವೆಲ್ ಪ್ಲೇಡ್. ಬಟ್ ಈ ಗೇಮಿಗೆ ಸ್ಟೋರಿ ಟೆಲ್ಲಿಂಗಿಂತ ಬೆಲ್ ಹೊಡೆಯೋ ಗೇಮ್ ಅಂತ ಇಟ್ಟಿದ್ರೆ ಮೋಸ್ಟ್ಲಿ ಬೇಗ ಪಾಮ್ಕಾಮ್ ಗೇಮಲ್ಲಿ ಚೆನ್ನಾಗಿ ಗೆಲ್ತಿದ್ರಿ ಅನ್ಸುತ್ತೆ. ವೆರಿ ವೆಲ್ ಟ್ರೈಡ್. ಸೊ ಈ ಗೇಮಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ರೌಂಡ್ 2 ಆದಮೇಲೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಕ್ಲಿಯರ್? ಸೊ ಹೇಗೆ ಅನಿಸ್ತು ಆಡಿದ್ದು? ಈ ಸ್ಕೂಲ್ ಡೇಸ್ ಎಲ್ಲ ಕತೆ ಹೇಳಿ ಅಭ್ಯಾಸ ಇತ್ತಾ? ಅಭ್ಯಾಸ ಇದೆ. ಈಗಲೂ ಕತೆ ಇಲ್ಲಿ ಟೆನ್ಷನ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಮನೇಲಿ ಏನಾರು ಒಂದು ರೀಸನ್ಗೆ ಏನೋ ಒಂದು ಕತೆ ಹೇಳ್ತಿರ್ತಿರಲ್ಲ, ಹಾಗಾಗಿ ಅದೇ ಈಸಿಯಾಗಿ ಬಂತು ಫ್ಲೋ ಅಲ್ಲಿ ಹೇಳಕ್ಕೆ. ಓಕೆ. ಇವ್ರು ನಮ್ಮ ಮೇಡಮ್ ಅಂತೂ ಉಷಾ ಅವರು ಹಂಗಲ್ಲ ಅದು ಏನಾರು ಒಂದು ಹೇಳಿ ಅದು ಹಂಗಲ್ಲ ಅಂತಿದ್ರಿ ನೋಡಿ. ನೀವು ಹೆಂಗೆ ಹೇಳ್ತೀರಾ ಮನೇಲಿ ಕತೆ? ಒಂಚೂರು ಹೇಳಿ ನೋಡೋಣ. ಅವ್ರ ಕತೆಗಿಂತ ಡಿಬೇಟ್ ಜಾಸ್ತಿ ಮಾಡ್ತಾರೆ. ನಿಮ್ಮ ಮನೆಯವ್ರು ಏನ್ ಪ್ರೊಫೆಷನ್? ನಮ್ಮನೆಯವ್ರು ಆಡಿಟ್ರು. ಬರೀ ಲೆಕ್ಕಾಚಾರನೇ. ಬಟ್ ನಿಮ್ ಗಂಡಂಗ್ ನೀವು ಆ ತರ ಅಲ್ಲ ಈ ತರ ಅಂತ ಹೇಳಕ್ ಬರಲ್ಲ ನೋಡಿ, ಯಾಕಂದ್ರೆ ಆಡಿಟರ್ ಅಲ್ವಾ. ಬೇರೆ ಏನಿಲ್ಲ, ಎಲ್ನೇ ಆಡಿಟರ್ ಆಗಿರ್ಲಿ ಯಾರಾಗಿರ್ಲಿ ಮನೇಲಿ ಗಂಡನೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಓಕೆ ಸೂಪರ್. ಮೇಡಮ್ ನೀವ್ ಹೇಳಿ, ಇಂಜಿನಿಯರು, ನಿಮ್ದು ಪ್ರೇಮ ವಿವಾಹ ಯಾವ ತರ ಕತೆ ಡೆವಲಪ್ ಆಗುತ್ತೆ ಮನೇಲಿ? ಪ್ರೇಮ ಬರಹ ಕೋಟಿ ತರಹ. ಅಯ್ಯೋ, ಇಷ್ಟು 23 ವರ್ಷ ಆದ್ಮೇಲೆ ಇಷ್ಟು ಬ್ಲಶ್ ಆಗ್ತಿದ್ರಲ್ಲ. ಮಕ್ಳು ಏನ್ ಓದ್ತಿದಾರೆ? ಮಗ ಇಂಜಿನಿಯರಿಂಗ್ ಮುಗಿಸಿದಿ, ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ. ಮಗಳು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಓಕೆ, ಇಂಜಿನಿಯರ್ ಫ್ಯಾಮಿಲಿ ನಿಮ್ದು? ಎಲ್ಲರೂ ಹಸ್ಬೆಂಡು ಇಂಜಿನಿಯರ್. ಓಕೆ ಓಕೆ. ಸೊ ನಮ್ಮ ಮೇಡಮ್ ಪಕ್ಕ ಗ್ರಾಮೀಣ ಭಾಗದವರು ಇವರು. ಮೋಸ್ಟ್ಲಿ ನೀವು ಮಣ್ಣಲ್ಲಿ ಆಟ ಆಡೇ ಬೆಳೆದಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಹೇಗೆ ಅನಿಸ್ತು ಕತೆ ಕ್ರಿಯೇಟ್ ಮಾಡಿದ್ದೆಲ್ಲ? ಮಣ್ಣಿನ ಕತೆನಾ? ತುಂಬಾ ಎಲ್ಲ ಕತೆ ಹೇಳಿದೆ ಹೆಂಗ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಖುಷಿ ಅಜ್ಜ ಅಜ್ಜಿ ಹೇಳಿದ ಕತೆ ಎಲ್ಲ ಕೇಳ್ತಿದ್ರಾ? ಅಜ್ಜ ಅಜ್ಜಿ ಇರ್ಲಿಲ್ಲ, ಆದ್ರೆ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದ್ರು ಅನ್ನೋ ತರ ಭಾರಿ ಗೊತ್ತು ನನಗೆ ಕೃಷಿ ಬಗ್ಗೆ. ಮಣ್ಣಿನ ಮಗಳು ಹಂಗೆ, ಅದಕ್ಕೆ ತುಂಬಾ ಇಷ್ಟ, ಮಣ್ಣು ಅಂದ್ರೆ ಇಷ್ಟ. ಓಕೆ ಮೇಡಮ್, ಇಂದ್ರ ಅವ್ರಿಗೆ ಹೆಂಗ ಅನಿಸ್ತು? ಚೆನ್ನಾಗಿತ್ತು, ಒಂಥರ ಹೊಸದಾಗಿ. ಈಗ ನೆಕ್ಸ್ಟ್ ಮುಂದಕ್ಕೆ ನೀವು ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಅಸೋಸಿಯೇಷನ್ ರನ್ನಿಂಗ್ ರೇಸ್ ಇಟ್ರೆ ಇದೆ ಅವರು ಹಿಂಗಂತ ಹೊಡಿತಾ ಇದ್ರು, ಹೌದಲ್ಲ? ಇಲ್ಲ, ಆಗಿರ್ತೀನಿ. ಹೌದಾ? ಸೂಪರ್ ಸೂಪರ್ ಸೂಪರ್. ಚರ್ಚೆ ವೆರಿ ನೈಸ್. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಓಕೆ, ಸೊ ರೌಂಡ್ 1 ಮುಗಿಸಿದಾಯ್ತು. ನಾವಿವಾಗ ರೌಂಡ್ 2ಗೆ ಹೋಗುವಂತಹ ಸಮಯ. ರೌಂಡ್ 2 ಹೆಸರೇನಂದ್ರೆ 6 ಥಿಂಕಿಂಗ್ ಹ್ಯಾಟ್ಸ್. ನಮ್ಮ ಸೆಕೆಂಡ್ ರೌಂಡ್. ಪ್ರತಿಯೊಂದು ಹ್ಯಾಟ್ಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಹೌದಲ್ಲ? ಪ್ರತಿ ಮನುಷ್ಯಂಗೂ ಒಂದೊಂದು ಗುಣ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಮನುಷ್ಯನ ದೇಹದಲ್ಲಿ ಎಷ್ಟು ಮೂಳೆ ಇದೆಯೋ ಅಷ್ಟು ಗುಣಗಳಿರುತ್ತೆ, ಹೌದಲ್ಲ? ಪ್ರತಿ ಮನುಷ್ಯ ಎಲ್ಲ ಆಯಾಮದಲ್ಲೂ ಥಿಂಕ್ ಮಾಡಬಲ್ಲ. ಸೊ ನಾವಿವಾಗ 6 ಹ್ಯಾಟನ್ನ 6 ಜನಕ್ಕೆ ಕೊಡ್ತಾ ಹೋಗ್ತೀವಿ. ಪ್ರತಿಯೊಂದು ಹ್ಯಾಟಿಗೂ ಒಂದೊಂದು ಸ್ಪೆಸಿಫಿಕೇಶನ್ ಇರುತ್ತೆ. ಒಂದು ಹ್ಯಾಟ್ ಸತ್ಯ ಹೇಳಿದ್ರೆ, ಒಂದು ಹ್ಯಾಟ್ ನ್ಯಾಯ ಹೇಳುತ್ತೆ, ಇನ್ನೊಂದು ಹ್ಯಾಟ್ ಏನೋ ಬೆನಿಫಿಟ್ಸ್ ಹೇಳುತ್ತೆ, ಇನ್ನೊಂದು ಹ್ಯಾಟ್ ಏನೋ ಎಮೋಷನ್ಸ್ ಹೇಳುತ್ತೆ. ಓಕೆನಾ? ಸೊ ಆ ಹ್ಯಾಟ್ನ ಯಾರೆಲ್ಲ ತೊಟ್ಟಿರ್ತೀರಿ, ನಾವು ಒಂದು ಇಮೇಜನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ಇಮೇಜ್ಗೆ ತಕ್ಕಂತೆ ಬಿಳಿ ಬಂದವರು ಅದರ ಎಮೋಷನ್ನ, ಕಪ್ಪು ಬಂದವರು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ, ರೆಡ್ ಬಂದವರು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕು. ಫಟಾಫಟ್ ಮಾಡ್ತಾ ಹೋಗಬೇಕು. ಮೇಡಮ್, ನಿಮಗೇನೋ ಒಂದು ಸತ್ಯ ಬಂದಿದ್ರೆ ನೀವು ಒಂದು ನ್ಯಾಯಯುತವಾಗಿ ಹೇಳಬೇಕು, ಬೆನಿಫಿಟ್ ಹೇಳಬೇಕು, ಹಾಗೆ. ಓಕೆನಾ? ಕಂಟಿನ್ಯೂಸ್ ಈ ಪಾಯಿಂಟ್ನ ನಮ್ಮ ತಂಡ ಕೌಂಟ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್ ಆಯ್ತಾ ನಿಮಗೆ? ಸೊ ರೌಂಡ್ 1 ಚೆನ್ನಾಗಿ ಮುಗೀತು. ಈಗ 6 ಥಿಂಕಿಂಗ್ ಹ್ಯಾಟ್ಸ್ ನನ್ನ ಜೊತೆಗಿದೆ. ನಮ್ಮ ಟೀಮ್ನ ಮೆಂಬರ್ಸ್ ಯಾವ ಹ್ಯಾಟ್ನ ಪಿಕ್ ಮಾಡ್ತಾರೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಸ್ಕ್ರೀನ್ ಮೇಲೆ ಬರುತ್ತೆ. ಕ್ಲಿಯರ್? ಓಕೆ ಮೇಡಮ್, ನಿಮಗೆ ಯಾವ ಬಣ್ಣದ ಬೇಕು ಹ್ಯಾಟ್? ಇದೇ ಇರ್ಲಾ? ಇವರಿಗೆ ಚಿನ್ನ ಅಂದ್ರೆ ತುಂಬಾ ಪ್ರೀತಿ. ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಅಲ್ವಾ? ಸರಿ, ನಿಮ್ಮ ಜೀವನದಲ್ಲಿ ಸದಾ ಚಿನ್ನನೇ ಸಿಗ್ತಾ ಇದೆ. ಮೇಡಮ್, ನಿಮ್ಗೆ ಯಾವ್ದು ಬೇಕು? ಸಿಲ್ವರಾ? ಚಿನ್ನದ ಬೆಲೆ ಕಡಿಮೆ ಜಾಸ್ತಿ ಇದೆ, ನಾನು ಬೆಳ್ಳಿ ತಗೋತೀನಿ ಅಂತಿದ್ದಾರೆ. ಸೂಪರ್, ತಗೊಳ್ಳಿ. ಮೇಡಮ್, ನಿಮಗೆ ಪಿಂಕಾ? ಪಿಂಕ್. ಓಕೆ, ನಿಮ್ಮ ಜೀವನ ಗುಲಾಬಿ ಥರ ಇರಲಿ. ಮೇಡಮ್, ನಿಮಗೆ ಯಾವ್ದು ಬೇಕು? ರೆಡ್. ಓಕೆ, ರೆಡ್. ಎಮೋಷನ್ಸ್ ಯಾವಾಗಲೂ ಹೈ ಇರಲಿ. ಓಕೆ, ಬ್ಲ್ಯಾಕ್.
ನೀವು Judgment, ಆಕ್ಚುಲಿ ಇಷ್ಟ ತನಕ ಇವರು ಅಡ್ವೊಕೇಟ್ ಆಗಿದ್ರು, ಇನ್ಮೇಲೆ ಎಲ್ಲ ವಿಚಾರದಲ್ಲೂ ಜಡ್ಜ್ ಇವರು. ಯಾಕಂದ್ರೆ ಈ ಕಲರ್ ಚೇಂಜ್ ಆಗಲ್ಲ, ಅದು ಯಾವಾಗ್ಲೂ ಒಂದೇ ಕಲರ್ ಕಲರ್ ಚೇಂಜ್ ಆಗಲ್ಲ. ಏನಿಲ್ಲ ಎಲ್ಲ So, ನಿಮ್ಮ ನೀಲಿ ಆಕಾಶದ ನೀಲಿಯಲ್ಲಿ. ಓಕೆ, ಸೊ ಎಲ್ಲರೂ ಹ್ಯಾಟ್ ನೀವೇ ಚೂಸ್ ಮಾಡಿದ್ದೀರಿ. ಸೊ ನಿಮ್ಮ ಹ್ಯಾಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡ್ಕೊಂಡ್ ಬರೋಣವಾ? ಸೊ ಕ್ಯಾನ್ ವಿ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ 6 ಹ್ಯಾಟ್ಸ್ ಪ್ಲೀಸ್? ಸಿಲ್ವರ್, ನೀವು ಫ್ಯಾಕ್ಟ್ಸ್ ಹೇಳಬೇಕು, ನಿಜ ವಿಚಾರಗಳನ್ನ ಹೇಳಬೇಕು. ರೆಡ್, ಎಮೋಷನ್ಸ್ ಹೇಳಬೇಕು, ಆಯ್ತಾ? ಮೇಡಮ್ ನೀವು ಫ್ಯಾಕ್ಟ್ಸ್ ಹೇಳಿ. ಗ್ರೀನ್, ಇನ್ಸ್ಟೆಡ್ ಆಫ್ ಗ್ರೀನ್ ಪಿಂಕ್ ಇರೋದು ಮ್ಯಾಮ್, ಐಡಿಯಾಸ್ ಹೇಳಿ. ಏನಾದ್ರು ಒಂದು ಸಿಚುವೇಶನ್ನ ಹಿಂಗೆ ಬೆಟರ್ಮೆಂಟ್ ಮಾಡ್ಬೋದು ಅಂತ. ನೀಲಿ, ನೀವು ಮೇಡಮ್ ಪ್ಲಾನಿಂಗ್ ಹೇಳಬೇಕು. ನೀವು ಗೊತ್ತಲ್ಲ ಮೇಡಮ್, ಜಡ್ಜ್ಮೆಂಟ್. ಓಕೆನಾ? ರೆಡಿ? ಸೊ ಈಗ ಯಾವ ಪಿಕ್ಚರ್ ಬರುತ್ತೆ, ನಾನು ಯಾರನ್ನು ಕೇಳ್ತೀನಿ, ನೀವು ನಿಮ್ಮ ಏನು ಕಾನ್ಸೆಪ್ಟ್ ಇದೆ ಅದನ್ನ ಜನರೇಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್? ಶಕ್ತಿ ವಾಲ್ನಲ್ಲಿ ಒಂದು ಇಮೇಜ್ ನಾವು ನೋಡ್ತಾ ಇದ್ದೀವಿ. ಇದರ ಎಮೋಷನ್ ಬಗ್ಗೆ ಮೇಡಮ್ ಮಾತಾಡ್ತಾರೆ. ಕನ್ಯಾ ಅವರು ಹೇಳಿ, ಏನ್ ಎಮೋಷನ್ ಹೇಳ್ತಾ ಇದೆ? ಆರ್ತಿ, ಒಬ್ಬ ರೈತ ದುಡ್ದು ಸಾಕಾಗಿ ಹೊಲ ಗದ್ದೆಗಳಲ್ಲಿ ಡ್ರಾಯಿಂಗ್ ಮಾಡ್ತಾ ಡ್ರಾಯಿಂಗ್ ನಲ್ಲಿ ನೆಮ್ಮದಿಯನ್ನ ಕಾಣ್ಕೊಳ್ತಾ ಇದ್ದಾನೆ. ಅದು ಎಮೋಷನ್. ಹಾ, ಓಕೆ ಮೇಡಮ್ ನೀವು ಹೇಳಿ. ಪೇಂಟಿಂಗ್ ಮಾಡಿ ಸಂತೆಯಲ್ಲಿ ತೊಗೊಂಡೋಗಿ ಮಾರ್ತಾನೆ. ಆ ಬಂದಿದ್ದ ದುಡ್ಡಿಂದ ಅವನು ಫ್ಯಾಮ್ಲಿಗೆ ಏನು ಯೂಸ್ ಆಗುತ್ತೆ, ಏನು ಮಾಡ್ಬೋದು ಅಂತ ಅರ್ನ್ ಮಾಡೋ ಥರ ಪೇಂಟಿಂಗ್ ಮಾಡಿ ಸೆಲ್ ಮಾಡೋಕ್ಕೆ ಮಾಡ್ತಿದ್ದಾನೆ. ಮೇಡಮ್ ಪ್ಲಾನಿಂಗ್ ಹೇಳಿ. ಪ್ಲಾನಿಂಗು, ವಿಲೇಜಲ್ಲಿ ಎಲ್ಲ ಥರದ ಜನನೂ ಇದ್ದಾರೆ. ಅಲ್ಲಿ ಕಷ್ಟಪಟ್ಟು ದುಡಿಯೋ ಹೆಂಗಸು ಹಿಂದೆ ಇದ್ದಾಳೆ, ಒಬ್ಬಳು ಹೆಂಗಸು ಆರ್ಟಿಸ್ಟಿಕ್ ಆಗಿದ್ದಾಳೆ. ಇವ್ರು ಬಂದು ಆರ್ಟಿಸ್ಟ್ ಆಗಿದ್ದಲ್ಲ, ಮಗಿ ಪುಸ್ತಕದಲ್ಲಿ ಬರೀತಿದ್ದಾರೆ ಅವರು. ಇಲ್ಲ ಅವರು ಹೇಳ್ಕೊಡ್ತಾ ಇದ್ದಾರೆ ಅನ್ಸ್ತಾ ಇದೆ ನನಗೆ. ಓಕೆ, ಅವ್ರು ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಅದನ್ನ ನೋಡಿ ಇವರು ಕಲಿತಾ ಇದ್ದಾರೆ ಅಂತ ಅನ್ಸ್ತಾ ಇದೆ. ಓಕೆ ಮೇಡಮ್ ನೀವು ಹೇಳಿ, ಏನು ಉಪಯೋಗ, ಅದರಿಂದ ಏನು ಉಪಯೋಗ ಅನ್ನಿಸ್ತಾ ಇದೆ ನಿಮಗೆ? ಉಪಯೋಗ, ಅವನು ಕಲಿತಾ ಇದ್ದಾನೆ. ಅವಳು ನೀರಿಗೆ ತುಂಬ ದೂರ ಹೋಗ್ತಿದ್ದಾಳೆ. ಉಪಯೋಗ ಏನು ಅಂದರೆ, ಅಲ್ಲಿಂದ ನೀರು ಚೆನ್ನಾಗಿದ್ದರೆ ಉಪಯೋಗನೇ. ಕುಡಿಯೋ ನೀರು ಚಂದ ಅಂತಂದರೆ, ಈಗೆಲ್ಲ ಮನೇಲೇ ಅಲ್ವಾ ನೀರು. ಹಸು ಇದೆ, ಹಸು ಹಾಲು. ಹೇಳಿ. ಈ ತಾತ ಆಗಲೇ ಅವ್ನು ಫಾರ್ಮಿಂಗ್ ಎಲ್ಲ ಬಿಟ್ಬಿಟ್ಟು ಅವ್ನು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಇವ್ರಿಗೆ ಆಗಲೇ ಇನ್ನೊಂದು ಪ್ರೆಗ್ನೆಂಟ್ ಅನ್ಸುತ್ತೆ ಹುಡುಗಿ. ಅವ್ರು ಹೋಗ್ಬಿಟ್ಟು ನೀರೆಲ್ಲ ತಗೊಂಡು ಬರೋದಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲಿ. ಅಂದರೆ ಅವಳೇ ಎಲ್ಲ ನೋಡ್ಕೊಳ್ತಾ ಇದ್ದಾಳೆ ಅನ್ಸುತ್ತೆ. ಅದು ಮೋಸ್ಟ್ಲಿ ಮಗಳು ಇರ್ತಾಳೆ. ಮಗಳಿಗೆ ಪಾಠ ಹೇಳ್ಕೊ ಅಂತ ಹೇಳಿಬಿಟ್ಟು ಅವಳು, ಅವ್ರ ಅಪ್ಪ ಅಮ್ಮ ಇಬ್ಬರು. ಮೇಡಮ್ ಜಡ್ಜ್ಮೆಂಟ್. ಅದಕ್ಕೆ ಜಡ್ಜ್ಮೆಂಟ್ ಏನು ಅಂದರೆ, ಇದು ಒಂಥರ ಸಾಕ್ಷರತಾ ಆಂದೋಲನ. ಇದು ವಯಸ್ಸಾಗಿ ಹೊಲದಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ರೈತ ಕೂತ್ಕೊಂಡು ಅವನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಮಗಳು ವಯಸ್ಸಾಗಿರೋರೊಬ್ರು ಚಿಕ್ಕ ವಯಸ್ಸಿನಲ್ಲಿ ಕಲಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ಈ ವಯಸ್ಸಿನಲ್ಲಿ ಕೂತ್ಕೊಂಡು ವಿದ್ಯೆ ಕಲಿತಾ ಇದ್ದಾಳೆ, ಬರಿತಾ ಇದ್ದಾರೆ. ಮತ್ತೆ ಮನೆಯವ್ರ ಕುಟುಂಬಕ್ಕೆ ಸಪೋರ್ಟ್ ಆಗಿರೋ ಇನ್ನೊಂದು ಹೆಣ್ಣು ಮನೆ ಕೆಲಸ ಹಸುನ ಹೊಲದಿಂದ ಮೇಯಿಸ್ಕೊಂಡು ಕರ್ಕೊಂಡು ಬಂದು ಮನೆಗೆ ಬೇಕಾಗಿರೋ ನೀರನ್ನ ಇದರಿಂದ ನದಿಯಿಂದ ತಗೊಂಡು ಮನೆಗೆ ಬರ್ತಾ ಇದ್ದಾಳೆ. ಓಕೆ, ಸೂಪರ್ 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 ಸೂಪರ್. ಬಡತನದ ಆಯಾಮಗಳಿರೋ ಒಂದು ಕುಟುಂಬ, ಕಲೆನ ಆಧರಿಸಿರುವಂತಹ ಒಬ್ಬ ವ್ಯಕ್ತಿ, ಮಗಳನ್ನು ಓದಿಸ್ಲೇಬೇಕು, ಚಿತ್ರನೂ ಬಿಡಿಸ್ಬೇಕು. ಯಾವುದೋ ಹೆಣ್ಮಗಳು ಅಲ್ಲಿಂದ ದೂರದಿಂದ ನೀರು ತಗೊಬಂದು ಮನೆಯನ್ನ ನಿರ್ವಹಣೆ ಮಾಡ್ತಿದ್ದಾಳೆ. ಜೀವನೋಪಾಯಕ್ಕೋಸ್ಕರ ಹಸುನ್ ಸಾಕೊಂಡಿದ್ದಾರೆ, ಆ ಥರ ಅಂತ ಹೇಳೋದು. ಸೂಪರ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಇಮೇಜ್ ನೋಡ್ಕೊಂಡ್ ಬರೋಣ. ಕ್ಯಾನ್ ವಿ ಹ್ಯಾವ್ ದ ಸೆಕೆಂಡ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್? ಸೊ ನಮ್ಮ ನೆಕ್ಸ್ಟ್ ಇಮೇಜ್ ಬಂದಿದೆ. ಸೊ ಇದರ ಫ್ಯಾಕ್ಟ್ ಹೇಳ್ತಾರೆ ಮೇಡಮ್, ಹೇಳಿ ಇಂದ್ರ ಅವರೇ. ಹೆಣ್ಮಕ್ಳು ಸ್ಕೂಲಲ್ಲಿ ಓದ್ತಾ ಇರೋದು, ಮುಂದೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಇದೇ ಥರ ಏನು ಚೆನ್ನಾಗಿ ಓದಿ ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಟೀಚರ್ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಓಕೆ ಮೇಡಮ್, ಇಮೋಷನ್ ಸ್ಕೂಲ್ ರೂಮಲ್ಲಿ ಇದೆ. ಓಕೆ, ಆರ್ತಿ ಅವ್ರು ಹೇಳಿ ಇಮೋಷನ್. ಎಷ್ಟೇ ಕಷ್ಟಪಟ್ಟು ಪಾಠಗಳನ್ನು ಮಾಡಿದ್ರು ಕೂಡ ಸರಿಯಾಗಿ ಮಕ್ಕಳು ಓದದೆ ಬರಿದೆ ಮಾರ್ಕ್ಸ್ ಕಡಿಮೆ ತಗೊಂಡಾಗ ಪಾಠ ಮಾಡಿದಂತಹ ಶಿಕ್ಷಕಿಗೆ ಬಹಳ ಮನಸ್ಸಿಗೆ ನೀವು ಇಮೋಷನ್ ಹೇಳ್ಬೇಕು. ಹೆಣ್ಣು ಮಕ್ಕಳ ಶಿಕ್ಷಣ ಎಷ್ಟು ಮುಂದೆ ಬಂದಿದೆ, ಸಾಕ್ಷರತೆವಾಗಿ ಎಷ್ಟು ಮುಂದೆ ಬಂದಿದ್ದಾರೆ, ಹೆಣ್ಣು ಮಕ್ಕಳಿಗೆ ಆ ಥರದ ಇಮೋಷನಲ್ ವಿಚಾರಗಳು ಮಾತಾಡಬೇಕು. ಓಕೆ ಮೇಡಮ್, ನೀವು ಐಡಿಯಾ.
ಸ್ಕೂಲ್ ಅನ್ಸುತ್ತೆ. ಇವಾಗ ಸ್ಮಾರ್ಟ್ ಸ್ಕ್ರೀನ್ ಬಂದಿದೆ ಸ್ಕೂಲ್ಗಳಿಗೆ. ಆ್ಯಂಡ್ ಕೂತ್ಕೊಳ್ಳೋ ಟೇಬಲ್ ಅಷ್ಟೇ ಮಕ್ಳಿಗೆ ತುಂಬ ಕಂಫರ್ಟ್ ಇದೆ. ಆ್ಯಂಡ್ ಹೆಣ್ಮಕ್ಳಿಗೆ ಹಾಕೋರಿ ಯೂನಿಫಾರ್ಮ್ಸ್ ಅಷ್ಟೇ ಇವಾಗ ಬೇರೆ ಥರ ಚೇಂಜ್ ಆಗಿದೆ. ಯೂನಿಫಾರ್ಮ್ ಅವ್ರಿಗೆ ಒಳ್ಳೆ ಸೇಫ್ ಬೇರೆ ಥರ ಯೂನಿಫಾರ್ಮ್ ಇದೆ. ನೀವೇನು ಐಡಿಯಾ ಕೊಡ್ತೀರಾ? ಐಡಿಯಾ ಅದು ಚೇಂಜ್ ಆಗಬೇಕು, ಸ್ಮಾರ್ಟ್ ಸ್ಕ್ರೀನ್ ಬರಬೇಕು ಮಕ್ಕಳಿಗೆ. ಒಂದು ಬೆಂಚ್ ಎಲ್ಲ ಚೆನ್ನಾಗಿ ಓದ್ತಿದಾರಲ್ರಿ? ಇನ್ನೇನು ಇವಾಗ ಇನ್ನೂ ಚೆನ್ನಾಗಿ ಬಂದಿದೆ ಅದು ಐಡಿಯಾ. ಇವಾಗ ಟೀಚರ್ ಏನೇ ಒಂದು ಹೇಳ್ಬೇಕಂದ್ರೆ ಬರ್ದು ಹೇಳ್ಬೇಕು. ಬಟ್ ಸ್ಮಾರ್ಟ್ ಸ್ಕ್ರೀನಲ್ಲಿ ಏನಂದ್ರೆ ಅವರೊಂದು ಬಟನ್ ಪ್ರೆಸ್ ಮಾಡಿ ಅವ್ರಿಗೆ ಏನು ಐಡಿಯಾ ಇರುತ್ತೆ, ಟೀಚರ್ ಏನು ಹೇಳ್ಕೊಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ ಅದು. ಸೊ ಡಿಸ್ಪ್ಲೇ ಆಗೋಗಿ ಮಕ್ಕಳಿಗೆ ಇನ್ನೂ ಈಸಿ ಆಗುತ್ತೆ. ಮೇಡಮ್ ಇವ್ರ ಐಡಿಯಾ ನಿಮ್ಮ ಪ್ಲಾನಿಂಗ್ ಏನು? ಅಲ್ಲಿ ನನ್ನ ಪ್ರಕಾರ ಡಿಸ್ಪ್ಲೇ ಸ್ಕ್ರೀನು LED ಅದರಲ್ಲಿ ಹೇಳ್ಕೊಡ್ಲೇಬಾರ್ದು. ಟೀಚರು ಪರ್ಸ್ನಲ್ ಆಗಿ ಹೇಳ್ಕೊಡೋದೇ ಒಳ್ಳೆ ವಿಷಯ. ನಾವು ಫೋನ್ ನೋಡಬೇಡ, TV ನೋಡಬೇಡ, ಕಣ್ಣು ಹಾಳಾಗುತ್ತೆ ಅಂತ ಹೇಳಿ ಮತ್ತೆ ಹೋಗಿ ಕ್ಲಾಸ್ ರೂಮಲ್ಲಿ ಅದು ಹಾಕಿ ಇದಾಕಿ ಕರೆಕ್ಟ್ ಆಗಿದೆ. ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ತಪ್ಪೋದು ನನ್ನ ಪ್ರಕಾರ. ಓಕೆ ಮೇಡಮ್, ಇದರಿಂದ ಏನು ಬೆನಿಫಿಟ್ ಅನಿಸ್ತಾ ಇದೆ ನಿಮಗೆ? ಮಕ್ಕಳು ಮುಂದೆ ಓದಿ ಮಕ್ಕಳಿಗೆಲ್ಲ ಕೆಲಸ ಸಿಗುತ್ತೆ, ಒಳ್ಳೇದಾಗುತ್ತೆ, ಒಳ್ಳೆ ಸಂಬಳ ತಗೊತಾರೆ, ಅಪ್ಪ ಅಮ್ಮನ ಸಾಕ್ಬೋದು, ಅಕ್ಕ ತಂಗಿಯರಿದ್ರೆ ಅವ್ರನ್ನ ನೋಡ್ಕೊಬೋದು. ಎಲ್ಲ ಹೆಣ್ಮಕ್ಳು ಓದಲೇಬೇಕು, ಓದೋದ್ರಿಂದ ತುಂಬ ಬೆನಿಫಿಟ್ಟೇ ಅವರಿಗೆ. ಓಕೆ, ಏನು ಜಡ್ಜ್ಮೆಂಟ್ ಔಟ್ಕಮ್ ಆಗ್ತಿದೆ? ಅದು ಹೆಣ್ಮಕ್ಳ ಸ್ಕೂಲಲ್ಲಿ ಲೇಡಿ ಟೀಚರ್ ಇದ್ದಾರೆ, ಎಲ್ಲ ಹೆಣ್ಮಕ್ಳುಗಳಿದ್ದಾರೆ. ಸೊ ಇದೇ ಥರ ಎಲ್ಲ ಹೇಳ್ಕೊಟ್ರೆ ಎಲ್ಲ ಇದು ಮಾಡಿದ್ರೆ ನಮ್ಮ ದೇಶ ಮುಂದುವರಿಯುತ್ತೆ. ಎಲ್ಲ ಹಳ್ಳಿಗಾಡಿನ ಮಕ್ಕಳುಗಳು ಪ್ರತಿಯೊಂದು ಹೆಣ್ಮಕ್ಳು ಸ್ಕೂಲಿಗೆ ಬಂದು ಕಲ್ತ್ರೆ ದೇಶ ಉದ್ಧಾರ ಆಗತ್ತೆ ಅಂತ ನನ್ನ ಅನಿಸಿಕೆ. ಸೂಪರ್ 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 ವೆರಿ ವೆಲ್ ಡನ್. ಥ್ಯಾಂಕ್ಸ್. ಓಕೆ, ಸೊ 2 ರೌಂಡನ್ನ ನಾವು ಮುಗಿಸಿದ್ದೀವಿ. 6 ಥಿಂಕಿಂಗ್ ಹ್ಯಾಟ್ಸ್ ಆಯಿತು, ಸ್ಟೋರಿ ಟೆಲ್ಲಿಂಗ್ ಆಯಿತು. ಸೊ 2 ರೌಂಡ್ನಲ್ಲೂ 3 ತಂಡ ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ನೀವುಗಳೇ ಹೋಗಿ ಡೈರಿ ರೂಮಲ್ಲಿ ಡಿಸೈಡ್ ಮಾಡ್ತೀರಾ. ನಿಮ್ಮ 6 ಮಂದಿಯಲ್ಲಿ ಯಾರು ಇಬ್ಬರು ದಿ ಬೆಸ್ಟ್ ಅಂತ ಪಿಕ್ ಮಾಡಿ ನೀವು ವೋಟ್ ಮಾಡಬೇಕಾಗತ್ತೆ. ಸೊ ನೀವು ಯಾರ ಇಬ್ಬರ ಹೆಸರನ್ನ ಜಾಸ್ತಿ ಜನ ತಗೊಂಡಿರ್ತೀರಿ ಅವರು ಕೊನೆಯ ರೌಂಡಿಗೆ ಬಂದು ಗೇಮನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಕ್ಲಿಯರ್? ಸೊ ಲೆಟ್ಸ್ ಮೀಟ್ ಯು ಇನ್ ಡೈರಿ ರೂಮ್. ನೀವು ನೋಡ್ತಾ ಇದ್ದೀರಾ ಶಕ್ತಿ ಯುಕ್ತಿ, ನಾರಿಯರ ಶಕ್ತಿ ಯುಕ್ತಿಯನ್ನ ಪರಿಚಯಿಸೋ ಗೆಲ್ಲಿಸುವಂತಹ ಕಾರ್ಯಕ್ರಮ ಇದು. ಸಿಗೋಣ ಮುಂದಿನ ಎಪಿಸೋಡ್ಸ್ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಫಸ್ಟ್ ಹೆಸರು ಉಷಾ ಅವರು, ಅವ್ರು ನನ್ನ ಟೀಮ್ ಮೆಂಬರು, ಮತ್ತು ಅವ್ರು ಚೆನ್ನಾಗಿ ಮಾತಾಡಿದ್ರು. ಮತ್ತು 2ನೇ ಹೆಸರು ಇಂದ್ರಾ ಅವರು ಸ್ಟೋರಿ ಟೆಲ್ಲಿಂಗಲ್ಲಿ ತುಂಬ ಸತಿ ಹೋಗಿ ಆನ್ ಇದು ಮಾಡಿದ್ರು, ಪ್ರೆಸ್ ಮಾಡಿ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಇಬ್ಬರ ಹೆಸರು. ನಾನು ಆರತಿ ಅವ್ರನ್ನ ನೆಕ್ಸ್ಟ್ ವೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಮತ್ತೆ ಇನ್ನೂ ಚೆನ್ನಾಗಿ ಆಡಬೇಕು. ಅವರು ಮತ್ತೆ ಒಳ್ಳೆ ಹಾಡೆಲ್ಲ ಹೇಳ್ತಾರೆ, ಅವರು ಹೋದರೆ ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನೊಬ್ಬರು ಬಂದ್ಬಿಟ್ಟು ಹೇಮಾ ವಿಜೇಂದ್ರ ಅಂತ, ಅವರು ಇನ್ನೂ ಗೇಮ್ಸ್ಗಳಲ್ಲಿ ಹಾಡಬೇಕು. ನೆಕ್ಸ್ಟ್ ಗೇಮ್ಗೂ ಅವರು ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಮುಂದುವರಿಯೋದು ಹೇಮಾ ಶಂಕರ್ ಮತ್ತು ಉಷಾ ಅವರು ಮುಂದುವರಿಲಿ. ಹೇಮಾ ಶಂಕರ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ, ಮತ್ತು ಉಷಾ ಕೂಡ ಯಾವುದನ್ನು ಬಿಡದೆ ಎಲ್ಲ ಹೇಳ್ತಾ ಇದ್ದಾರೆ. ಅವರಿಬ್ಬರು ಮುಂದುವರಿಲಿ. ನಾನು ಯಾರನ್ನು ಪ್ರಮೋಷನ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಎಲ್ಲ ಗೇಮ್ಗಳಲ್ಲೂ ಚೆನ್ನಾಗಿ ಉತ್ತರಿಸಿದಂತಹ ಉಷಾ ಹರ್ಷವರ್ಧನ್ ಅವರನ್ನು ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಬ್ಬರು ಅವರು ಬೆಳಗ್ಗೆಯಿಂದ ಎಲ್ಲ ರೌಂಡ್ನಲ್ಲೂ ಚೆನ್ನಾಗಿ ಉತ್ತರವನ್ನು ನೀಡಿದ್ದಾರೆ. ಅವ್ರ ಹೆಸರು ಹೇಮಾ ಶಂಕರ್, ಅವರನ್ನು ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಹೇಮಾ ಶಂಕರ್ ಅವ್ರಿಗೆ ವೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಚೆನ್ನಾಗಿ ಆಡಿದರು. ಆಮೇಲೆ ಹೇಮಾ ಕೂಡ ತುಂಬ ಪ್ರಯತ್ನ ಪಟ್ಟರು. ಇನ್ನೊಂದು ಹೇಮಾ ವಿಜೇಂದ್ರ ಅವ್ರಿಗೂ ನಾನು ವೋಟ್ ಮಾಡ್ತೀನಿ. ನಾನು ಆಪೋಸಿಟ್ ಟೀಮ್ ಕನ್ಯಾ ಅವರಿಗೆ ವೋಟ್ ಮಾಡ್ತಾ ಇದ್ದೀನಿ. ಹಾಗೂ ಇನ್ನೊಂದು ಟೀಮಿನ ಹೇಮಾ ವಿಜೇಂದ್ರ ಅವರಿಗೆ ವೋಟ್ ಮಾಡ್ತಾ ಇದ್ದೀನಿ. ಇಬ್ಬರು ತುಂಬ ಚೆನ್ನಾಗಿ ಆಡಿದ್ರು ಲಾಸ್ಟ್ ರೌಂಡಲ್ಲಿ, ಅದಕ್ಕೋಸ್ಕರ. ಈ ಸುತ್ತು ಸ್ಪೆಷಲಿ ಶಕ್ತಿ ಯುಕ್ತಿ ಸುತ್ತು. ನೀವು 1 ನಿಮಿಷದಲ್ಲಿ ಎಷ್ಟು ಶಾಲಾ ವಿಷಯಗಳನ್ನು ಹೆಸರಿಸಬಹುದು? ನಿಮ್ಮ ಸಮಯ ಸ್ಟಾರ್ಟ್ ಆಗ್ತಾ ಇದೆ. 3, 2, 1 ಗೋ. ಚೇರ್, ಟೇಬಲ್, ಚಾಕ್ ಪೀಸ್, ಬ್ಲ್ಯಾಕ್ ಬೋರ್ಡ್, ಸ್ಟೂಡೆಂಟ್, ಟೀಚರ್. ಓಕೆ, 3, 1, 2. 3, 1, 2 ಅಂದ್ರೆ ಮೈಸೂರು ರಾಜ್ಯದಿಂದ ಕರ್ನಾಟಕ ಎಂದು ಹೆಸರು ಬದಲಾವಣೆ ಆದ ವರ್ಷ.